ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. SBI ಕ್ಲರ್ಕ್ 2025ಗೆ ಸಂಬಂಧಪಟ್ಟ ಹಾಗೆ 5200ಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿಯನ್ನ ಕರೆಯಲಾಗಿದೆ. ಈಗಾಗಲೇ ಆಗಸ್ಟ್ 1ರಿಂದ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ. ಅದರ ಸಂಪೂರ್ಣ ಮಾಹಿತಿ ನಾನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಪದವಿ ಮುಗಿಸಿರ್ತಕ್ಕಂಥ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ. ಆಗಸ್ಟ್ 6ರಿಂದ ಆಗಸ್ಟ್ 26ರವರೆಗೆ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಯಾವ ತರ ಅರ್ಜಿ ಸಲ್ಲಿಸಬೇಕು, ಅದರ ಪಠ್ಯಕ್ರಮ ಯಾವ ತರ ಇರುತ್ತೆ, ನೇಮಕಾತಿ ವಿಧಾನ ಯಾವುದು, ಅದರ ಸಂಪೂರ್ಣ ಮಾಹಿತಿಯನ್ನು ನಿಮ್ ಜೊತೆಯಲ್ಲಿ ಚರ್ಚೆ ಮಾಡ್ತೇನೆ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ಬ್ಯಾಂಕಿಂಗ್ SSC ಮತ್ತು ರೈಲ್ವೆ ಪರೀಕ್ಷೆಗಳಿಗೆ ತರಬೇತಿ ಕೊಡ್ತಕ್ಕಂಥ ಕರ್ನಾಟಕದ ಏಕೈಕ ಸಂಸ್ಥೆ. ಈಗ SBI ಕ್ಲರ್ಕ್ ಭಾರತದ ಅತ್ಯುನ್ನತ ಒಂದು ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿದ್ದು, ಇದು ಇದೇ ಆಗಸ್ಟ್ ಮೊದಲ ವಾರದಲ್ಲಿ SBI ಕ್ಲರ್ಕ್ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದೆ. ಸೊ ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಮಾಡಿದೀವಿ. IBPS ಕ್ಲರ್ಕ್ ಅಂದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳೆಲ್ಲ ಸೇರಿ ಒಂದೇ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಈ IBPS ಕ್ಲರ್ಕ್ ನೇಮಕಾತಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈಗಾಗಲೇ ನಾನು ಹೇಳಿದ್ದೇನೆ. ನೀವು ಇದನ್ನು ಅರ್ಜಿ ಹಾಕ್ಬೇಕು. SBI ಬಿಟ್ಟು ಉಳಿದ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಒಂದೇ ಎಕ್ಸಾಮ್ ಇರುತ್ತೆ. ಅದು IBPS ಬೋರ್ಡ್ ವತಿಯಿಂದ ಕಂಡಕ್ಟ್ ಮಾಡ್ತಾರೆ. ಇವೆಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು, ಸಿಂಡಿಕೇಟ್ ಬ್ಯಾಂಕು, ಕೆನರಾ ಬ್ಯಾಂಕು, ಯೂನಿಯನ್ ಬ್ಯಾಂಕು, ರೈಟ್ ರೀ, ಈ ತರ ಎಲ್ಲ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಾಗೆ. ಸೊ ಇದು ಆಗಸ್ಟ್ 1ರಿಂದ ಆಗಸ್ಟ್ 21ರವರೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಇದನ್ನು ಅಪ್ಲಿಕೇಶನ್ ಹಾಕಿ ಇದರ ಒಂದು ಆನ್ಲೈನ್ ಎಕ್ಸಾಮ್, ಪ್ರಿಲಿಮ್ಸ್ ಎಕ್ಸಾಮ್ ಅಕ್ಟೋಬರ್ 2025ರಲ್ಲಿ ನಡೀತದೆ. ಮೇನ್ಸ್ ಎಕ್ಸಾಮು ನವೆಂಬರ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಸೊ ಇದನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋವನ್ನ ತಪ್ಪದೆ ನೋಡಿ. ಈಗ SBI ಒಂದು ಜೂನಿಯರ್ ಅಸೋಸಿಯೇಟ್ಸ್ ಹುದ್ದೆಗಳಿಗೆ ಅಂದ್ರೆ ಕಸ್ಟಮರ್ ಸಪೋರ್ಟ್ಸ್ ಅಂಡ್ ಸೇಲ್ಸ್ ಅಂತೇಳಿ ಈ ಒಂದು ಹುದ್ದೆಗಳಿಗೆ, ಕ್ಲರಿಕಲ್ ಹುದ್ದೆಗಳಿಗೆ ಸಂಬಂಧಪಟ್ಟಾಗೆ ಅರ್ಜಿ ಕರೆಯಲಾಗಿದ್ದು, ಆನ್ಲೈನ್ ಒಂದು ಅಪ್ಲಿಕೇಶನ್ ಹಾಕ್ತಕ್ಕಂತ ಮತ್ತು ಆನ್ಲೈನ್ ಪೇಮೆಂಟ್ ಮಾಡ್ತಕ್ಕಂತ ಅವಧಿ ಆಗಸ್ಟ್ 6 ತಾರೀಕಿಂದ ಆಗಸ್ಟ್ 26ರವರೆಗೆ ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ಗೆ ಅವಕಾಶ ಇದೆ. ಸೊ SBI ಕ್ಲರ್ಕ್ ಒಂದು ಪ್ರಿಲಿಮ್ಸ್ ಎಕ್ಸಾಮ್ ಅನ್ನ ಅರ್ಜಿ ಸಲ್ಲಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರಿಲಿಮ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಟೆಂಟೇಟಿವ್ ಡೇಟ್ ಏನಂದ್ರೆ 20, 21, 27, 28 ಸೆಪ್ಟೆಂಬರ್ ಇದೆ. ಸೊ ಇನ್ನು ನಾವೀಗ ಆಗಸ್ಟ್ ಅಲ್ಲಿ ಇದೀವಿ. ಇನ್ನು ನಮಗೆ 1.5 ತಿಂಗಳು ಟೈಮ್ ಇದೆ. ಸೊ ಹಂಗಾಗಿ ನೀವು ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಪ್ರಿಪರೇಷನ್ ಮಾಡಿದ್ರೆ ಪ್ರಿಲಿಮ್ಸ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬಹುದು. ಇಲ್ಲಿ ನೇಮಕಾತಿ ವಿಧಾನ ಯಾವ್ದು ಅನ್ನೋದು ಹೇಳ್ತೀನಿ. ಪ್ರಿಲಿಮ್ಸ್ ಮುಗಿದಾದ್ಮೇಲೆ ನಿಮಗೆ ಮೇನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಮೇನ್ಸ್ ಎಕ್ಸಾಮ್ MCQ ಬೇಸ್ಡ್ ಆಗಿರ್ತದೆ. 15th and 16th ನವೆಂಬರ್ಗೆ ಮೇನ್ಸ್ ಎಕ್ಸಾಮ್ ಇರುತ್ತೆ. ಟೋಟಲ್ 5180 ವೇಕೆನ್ಸಿಗಳಂತ ಹೇಳಿದ್ದಾರೆ. ಇನ್ನು ಇದರ ಒಂದು ವೇಕೆನ್ಸಿಗಳ ಸಂಖ್ಯೆ ಇನ್ಕ್ರೀಸ್ ಆಗುವಂತ ಸಾಧ್ಯತೆ ಇದೆ. ಸೊ ಹಂಗಂದ್ರೆ ಯಾರು ಅಪ್ಲಿಕೇಶನ್ ಹಾಕ್ಬೇಕು ನೋಡ್ರಿ. ಮಿನಿಮಮ್ ಏಜ್ ಲಿಮಿಟ್ ಏನಿರುತ್ತೆ ಅಂದ್ರೆ ಮಿನಿಮಮ್ 20 ಇಯರ್ಸ್, ಮ್ಯಾಕ್ಸಿಮಮ್ 28 ಇಯರ್ಸ್. 20ರಿಂದ 28 ವರ್ಷದ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಆಸ್ ಆನ್ 1/4/2025ಗೆ ಏಪ್ರಿಲ್ 1ನೇ ತಾರೀಕಿಗೆ ಹಚ್ಚಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಮಿನಿಮಮ್ 20 ಇಯರ್ಸ್ ಆಗಿರ್ಬೇಕು, ಮ್ಯಾಕ್ಸಿಮಮ್ 28 ಇಯರ್ಸ್. ಅಂದ್ರೆ ಇವ್ರದ್ದು ಡೇಟ್ ಆಫ್ ಬರ್ತ್ ಏನಾಗಿರ್ಬೇಕು ಅಂದ್ರೆ 2/4/1997ರಿಂದ ಇದಕ್ಕಿಂತ ಮೊದಲು ಜನಿಸೋರಾಗಿರ್ಬಾರ್ದು. ಆಮೇಲೆ 1/4/2005 ನಡುವೆ ಜನಿಸಿರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸಬೇಕಾಗಿದೆ. ಒಂದ್ ವೇಳೆ OBC ಅವರು ಇದ್ರು ಅಂದ್ರೆ 3 ವರ್ಷ ಅವರಿಗೆ ಎಕ್ಸ್ಟೆನ್ಷನ್ ಇರುತ್ತೆ. SC ST ಅವರಿಗೆ 5 ಇಯರ್ಸ್ ಹೆಚ್ಚಿಗೆ ಇದ್ರೂ ನಡೆಯುತ್ತೆ. ಅಂದ್ರೆ 28 ಇದ್ದಿದ್ದು +3 ಆಗಿ OBC ಅವರಿಗೆ 31 ಆಗ್ಬೋದು. ಸೊ SC ST ಅವರಿಗೆ 28 + 5 ಆಗಿ 33 ಇಯರ್ಸ್ ವರೆಗೆ ಅವರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ. ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ 10 ಇಯರ್ಸ್ ಇದೆ. OBC ಅವರಿಗೆ ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥವ್ರಿಗೆ 13 ಇಯರ್ಸ್ ಇದೆ. SC ST ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥವ್ರಿಗೆ 15 ಇಯರ್ಸ್ ಇದೆ. ಸೊ ಇವರು ಅರ್ಜಿ ಸಲ್ಲಿಸಬಹುದು. ಎಕ್ಸ್ ಸರ್ವಿಸ್ ಮನಿಗೂ ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ನೀಡಲಾಗಿದೆ. ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಯಾವುದೇ ಡಿಗ್ರಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಯಾರ್ದು ಫೈನಲ್ ಇಯರ್ ಅಲ್ಲಿ ಎಕ್ಸಾಮ್ ಅನ್ನ ಬರೆದಿರಿ, ಈಗ ರಿಸಲ್ಟ್ ವೇಟಿಂಗ್ ಅಲ್ಲಿ ತಾವಿದ್ದೀರಿ, ಅವರು ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಇದೆ. ಬಟ್ ನಿಮ್ ರಿಸಲ್ಟ್ ಏನಾಗಿರ್ಬೇಕು, ಬಿಫೋರ್ December 31, 2025ಗೆ ನಿಮ್ಮ ಒಂದು ಫೈನಲ್ ರಿಸಲ್ಟ್ ಅನೌನ್ಸ್ ಆಗಿರ್ಬೋದು. ಅಂದ್ರೆ ಫೈನಲ್ ಎಕ್ಸಾಮ್ ಬರೆದಿರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಬಟ್ ನಿಮ್ಮ ಒಂದು ರಿಸಲ್ಟ್ ಏನಾಗಿರ್ಬೇಕು 31/12 ಅಂದ್ರೆ December 31 ಒಳಗಾಗಿ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗಿರ್ಬೇಕು. ಅಂತವ್ರು ಮಾತ್ರ ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಎಕ್ಸಾಮ್ ಬರೀಲಿಕ್ಕೂ ಅವಕಾಶ ಇದೆ. ಪ್ರಿಲಿಮ್ಸ್ ಮೇನ್ಸ್ ಎಕ್ಸಾಮ್ ಅನ್ನ ಬರೆದಾದ್ಮೇಲೆ ನಿಮ್ ರಿಸಲ್ಟ್ ಬರ್ತಿತ್ತಂದ್ರೂ ಓಕೆ. ಬಟ್ ಏನಾಗಿರ್ಬೇಕು ಅಂದ್ರೆ ಫೈನಲ್ ಲಿಸ್ಟ್ ಅನೌನ್ಸ್ ಮಾಡೋದ್ರೊಳಗಾಗಿ
ನಿಮ್ಮ ಒಂದು ಸರ್ಟಿಫಿಕೇಟ್, ಪಾಸಿಂಗ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗತ್ತೆ. ಅದನ್ನ ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ. ಸೊ ಪ್ರಿಲಿಮ್ ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರ್ತದೆ, ಸೆಲೆಕ್ಷನ್ ಪ್ರೊಸೆಸ್ ಏನಾಗಿರುತ್ತೆ ಅಂದ್ರೆ ಒಂದು ಪ್ರಿಲಿಮ್ಸ್ ಎಕ್ಸಾಮ್ ಇರುತ್ತೆ, ಒಂದು ಮೇನ್ಸ್ ಎಕ್ಸಾಮ್ ಇರುತ್ತೆ. ಪ್ರಿಲಿಮ್ಸ್ ಎಕ್ಸಾಮ್ ಜಸ್ಟ್ ಎಲಿಜಿಬಲ್, ಓನ್ಲಿ ಅರ್ಹತೆ ಇರತಕ್ಕಂತ ಎಕ್ಸಾಮ್ ಇದು. ಇಲ್ಲಿ ಯಾವುದೇ ಮಾರ್ಕ್ಸ್ ಅನ್ನು ನಿಮ್ಮ ಒಂದು ಸೆಲೆಕ್ಷನ್ಗೆ ಪರಿಗಣಿಸಲಾಗುವುದಿಲ್ಲ. ರೈಟ್ ರೀ. ಇದಾದ ನಂತರ ಮೇನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಮೇನ್ಸ್ ಎಕ್ಸಾಮ್ ಆದ್ಮೇಲೆ ಈ ಸಾರಿ ನೋಡ್ರಿ, ಇದು ಮೊದಲ ಬಾರಿಗೆ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಆಯಾ ರಾಜ್ಯದ ಒಂದು ರೀಜನಲ್ ಲ್ಯಾಂಗ್ವೇಜ್ ಅನ್ನ ಓದ್ಲಿಕ್ಕೆ, ಬರೀಲಿಕ್ಕೆ, ಮಾತಾಡ್ಲಿಕ್ಕೆ ಬರಬೇಕಾಗಿತ್ತು. ಬಟ್ ಯಾರು ಈ ಎಕ್ಸಾಮ್ ಅನ್ನ ಮೇನ್ಸ್ ಎಕ್ಸಾಮ್ ಎಲಿಜಿಬಲ್ ಆಗ್ತಾರೆ ಅವರಿಗೆ ಈ ಫೇಸ್ 3 ಎಕ್ಸಾಮ್ ಅನ್ನ ಲ್ಯಾಂಗ್ವೇಜ್ ಟೆಸ್ಟ್ ಅನ್ನ ಇಲ್ಲಿ ಮಾಡ್ಲಾಗ್ತಾ ಇದೆ ಅಂತ ಹೇಳ್ಬೋದು. ನೋಡ್ರಿ, ಫೇಸ್ 1 ಪ್ರಿಲಿಮ್ಸ್ ಎಕ್ಸಾಮ್ ಏನಿರುತ್ತೆ, 100 ಮಾರ್ಕ್ಸ್ ಇಂದ ಆನ್ಲೈನ್ ಟೆಸ್ಟ್ ಇರುತ್ತೆ. MCQ ಬೇಸ್ಡ್ ಆಗಿರ್ತಕ್ಕಂತ ಒಂದು ಟೆಸ್ಟ್ ಇರುತ್ತೆ. 1 ಅವರ್ ಟೈಮ್ ಇರ್ತದೆ. ಟೋಟಲ್ 3 ಸೆಕ್ಷನ್ಸ್ ಇರ್ತವೆ ಇದರಲ್ಲಿ. ಒಂದೇದೇನು ಅಂತಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ. ಅದು ಇಂಗ್ಲಿಷ್ ಅಲ್ಲೇ ಇರುತ್ತೆ. 30 ಕ್ವಶನ್ ಇರುತ್ತವೆ, 30 ಮಾರ್ಕ್ಸ್ ಇರುತ್ತೆ. 20 ಮಿನಿಟ್ಸ್ ಒಳಗೆ ನೀವು ಅಟೆಂಡ್ ಮಾಡಬೇಕು. 20 ಮಿನಿಟ್ಸ್ ಮೊದಲೇ ಇದನ್ನ ಕ್ಲೋಸ್ ಮಾಡಿದ್ರಿ ಅಂದ್ರೆ ಈ ಸೆಕ್ಷನ್ 20 ಮಿನಿಟ್ಸ್ ಮುಗ್ದಂಗೆ ನಿಮ್ದು. ಆಮೇಲೆ ನೀವೇನ್ ಮಾಡ್ಬೇಕು, ಮ್ಯಾಥ್ಸ್ ಅನ್ನ ಬರಬೇಕಾಗ್ತದೆ. ಆಮೇಲೆ ರೀಸನಿಂಗ್ ಸೆಲೆಕ್ಷನ್ ಮಾಡ್ಕೋಬೇಕಾಗ್ತದೆ. ದೆನ್ ಮ್ಯಾಥ್ಸ್ ಅಂಡ್ ರೀಸನಿಂಗ್ ಇನ್ನ 2 ಸೆಕ್ಷನ್ ಇದೆ. ಮ್ಯಾಥ್ಸ್ 35 ಕ್ವಶನ್, 35 ಮಾರ್ಕ್ಸ್ ಇರುತ್ತೆ. 20 ಮಿನಿಟ್ಸ್ ಅಲ್ಲಿ ನೀವು ಬಿಡಿಸ್ಬೇಕು. ರೀಸನಿಂಗ್ 35 ಕ್ವಶನ್, 35 ಮಿನಿಟ್ಸ್ ಟೈಮ್ ಇರುತ್ತೆ. 35 ಮಾರ್ಕ್ಸ್ ಇರುತ್ತೆ. 20 ಮಿನಿಟ್ಸ್ ಟೈಮ್ ಅಲ್ಲಿ ನೀವು ಬಿಡಿಸ್ಬೇಕು. ಅಂದ್ರೆ 100 ಮಾರ್ಕ್ಸ್ ಕ್ವಶನ್ ಪೇಪರ್ ಅನ್ನ 60 ಮಿನಿಟ್ಸ್ ಅಲ್ಲಿ ನೀವು ಇದನ್ನ ಬಿಡಿಸ್ಬೇಕಾಗ್ತದೆ. ಅಂದ್ರೆ 1 ಅವರ್ ಅಲ್ಲಿ ನೀವು ಬಿಡಿಸ್ಬೇಕು. ಸೊ ಇದ್ರ ಜೊತೆಗೆ 0.25 ಮಾರ್ಕ್ಸ್ ಏನಾಗಿರ್ತದೆ, ನೆಗೆಟಿವ್ ಇರ್ತದೆ. ನೆಗೆಟಿವ್ ಮಾರ್ಕಿಂಗ್ ಇರ್ತದೆ. ಅಂದ್ರೆ ನೀವು 4 ಆಪ್ಷನ್ ರಾಂಗ್ ಆಯ್ತು ಅಂದ್ರೆ, ನೀವು ರಾಂಗ್ ಹಾಕಿದ್ರೆ ಮಾತ್ರ ನಿಮ್ ಮಾರ್ಕ್ಸ್ ನೆಗೆಟಿವ್ ಆಗ್ತದೆ. ನೀವು ಅದನ್ನ ಅಟೆಂಡ್ ಮಾಡಲಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ. ರೈಟ್ ರೀ. ಓಕೆ, ಇದನ್ನ ಮುಗಿದಾದ ನಂತರ ಮೇನ್ಸ್ ಎಕ್ಸಾಮ್. ನೋಡ್ರಿ, ಇಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಕರ್ನಾಟಕದ ಅಭ್ಯರ್ಥಿಗಳಿಗೆ ಇಲ್ಲಿದೆ ನೋಡ್ರಿ ಲ್ಯಾಂಗ್ವೇಜ್. ಕರ್ನಾಟಕದ ಅಭ್ಯರ್ಥಿಗಳು ಕನ್ನಡದಲ್ಲಿ ಬರಿಬಹುದು, ಹಿಂದಿಯಲ್ಲಿ ಬರಿಬಹುದು, ಆಮೇಲೆ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಕನ್ನಡದಲ್ಲಿ ಬರಿಬೇಕಾಗ್ತದೆ. ನಿಮ್ಗೆ ಇಷ್ಟ ಇದ್ರೆ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಬರಿಬಹುದು. ಸೊ ಫೇಸ್ 2 ಎಕ್ಸಾಮ್, ಯಾರು ಪ್ರಿಲಿಮ್ಸ್ ಎಕ್ಸಾಮ್ ಎಲಿಜಿಬಲ್ ಆಗ್ತೀರಿ, ಪ್ರಿಲಿಮ್ಸ್ ಎಕ್ಸಾಮ್ ಟಾರ್ಗೆಟ್ ಎಷ್ಟಿರ್ಬೇಕು, 60+ ಇಟ್ಕೊಂಡಿರ್ಬೇಕು. ನೀವು ಎಲ್ಲಾ ರಾಜ್ಯ ಸ್ಟೇಟ್ ವೈಸ್ ಕಟ್ ಆಫ್ ಬೇರೆ ಬೇರೆ ಇರ್ತದೆ. ಪ್ರಿಲಿಮ್ಸ್ ಎಕ್ಸಾಮ್ ಪಾಸ್ ಆದ್ಮೇಲೆ ಮೇನ್ಸ್ ಎಕ್ಸಾಮ್ಗೆ ಕನ್ಸಿಡರ್ ಆಗ್ತದೆ. ಸೊ ಮೇನ್ಸ್ ಎಕ್ಸಾಮ್ ಅಲ್ಲಿ ಜನರಲ್ ಅವೇರ್ನೆಸ್ಗೆ 50 ಕ್ವಶನ್ ಇರ್ತದೆ, 50 ಮಾರ್ಕ್ಸ್ ಇರುತ್ತೆ. 35 ಮಿನಿಟ್ಸ್ ಅಲ್ಲಿ ನೀವು ಇದನ್ನ ಅಟೆಂಡ್ ಮಾಡಬೇಕು. ಜನರಲ್ ಇಂಗ್ಲಿಷ್ 40 ಕ್ವಶನ್, 40 ಮಾರ್ಕ್ಸ್ ಇರುತ್ತೆ. 35 ಮಿನಿಟ್ಸ್ ಅಲ್ಲಿ ನೀವು ಇದನ್ನ ಅಟೆಂಡ್ ಮಾಡಬೇಕು. ಕ್ವಾಂಟ್ ಮ್ಯಾಥ್ಸ್ 50 ಕ್ವಶನ್, 50 ಮಾರ್ಕ್ಸ್ ಇರುತ್ತೆ. 45 ಮಿನಿಟ್ಸ್ ಅಲ್ಲಿ ನೀವು ಅಟೆಂಡ್ ಮಾಡಬೇಕು. ರೀಸನಿಂಗ್ 50 ಕ್ವಶನ್, 50 ಮಾರ್ಕ್ಸ್. ಇಲ್ಲಿ ಸ್ಟಾರ್ ಕೊಟ್ಟಿದಾರಲ್ಲ, ನೀವು ಎಕ್ಸಾಮ್ ಒಂದು ಮೀಡಿಯಂ ಅನ್ನ ನೀವು ಕನ್ನಡ ಮೀಡಿಯಂ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಬಟ್ ಇದು ಯಾರು ಇಂಗ್ಲಿಷ್ ಮೀಡಿಯಂದಲ್ಲೇ ಬರೀತಿದ್ರೆ ಅಂದ್ರೆ ಇಂಗ್ಲಿಷ್ ಡಿಫಾಲ್ಟ್ ಆಗಿ ಇದ್ದೇ ಇರ್ತದೆ. ಅದ್ರ ಜೊತೆ ಕನ್ನಡನೂ ಒಂದ್ ಲೈನ್ ಏನಾಗಿರ್ತದೆ, ಟ್ರಾನ್ಸ್ಲೇಟ್ ಆಗಿರ್ತದೆ. ಸೊ ಯಾವುದೇ ಒಂದು ಕ್ವಶನ್ ರಾಂಗ್ ಆಯ್ತು ಅಂತಂದ್ರೆ 1/4 ಅಂದ್ರೆ 0.25 ಮಾರ್ಕ್ಸ್ ಏನಾಗಿರ್ತದೆ, ಇಲ್ಲಿ ನೆಗೆಟಿವ್ ಆಗಿರ್ತದೆ. ರೈಟ್ ರೀ. ಈ ಒಂದು ಮೇನ್ಸ್ ಎಕ್ಸಾಮ್ 200 ಮಾರ್ಕ್ಸ್ ಇಂದ ಎಕ್ಸಾಮ್ ಇರುತ್ತಲ್ಲ, ಇದೇ ನಿಮ್ಮ ಕಟ್ ಆಫ್ ಗೆ ಕನ್ಸಿಡರ್ ಆಗ್ತಕ್ಕಂತ ಮಾರ್ಕ್ಸ್ ಆಗಿರ್ತದೆ. ರೈಟ್ ರೀ. ಫೈನಲ್ ಕಟ್ ಆಫ್ ಗೆ ಕನ್ಸಿಡರ್ ಆಗ್ತಕ್ಕಂತ ಮಾರ್ಕ್ಸ್ ಏನಾಗಿರ್ತದೆ ಅಂದ್ರೆ ಔಟ್ ಆಫ್ 200 ನೀವ್ ಏನ್ ತಗೊಂಡಿರ್ತೀರಿ ಅದೇ ಇಲ್ಲಿ ನಿಮ್ಗೆ ಸಪೋರ್ಟ್ ಆಗ್ತದೆ. ಪ್ರಿಲಿಮ್ಸ್ ಅಲ್ಲಿ ನೀವು ಮಾಡಿರ್ತಕ್ಕಂಥ ಸ್ಕೋರು ಓನ್ಲಿ ಎಲಿಜಿಬಲ್ ಗೆ ಮಾತ್ರ ಕನ್ಸಿಡರ್ ಆಗ್ತದೆ. ಯಾವ ಎಕ್ಸಾಮ್ಗೆ, ಮೇನ್ಸ್ ಎಕ್ಸಾಮ್ ಎಲಿಜಿಬಲ್ ಗೆ ಮಾತ್ರ ಕನ್ಸಿಡರ್ ಆಗ್ತದೆ. ಎಕ್ಸಾಮ್ ಲ್ಯಾಂಗ್ವೇಜ್ ಅನ್ನ ಆಯಾ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ನೀವು ಸೆಲೆಕ್ಟ್ ಮಾಡಬಹುದು. ಹಿಂದಿ, ಇಂಗ್ಲಿಷ್ ಅಂತೂ ಇದ್ದೇ ಇರ್ತದೆ. ನೀವು ಇಂಗ್ಲಿಷ್ ಸೆಲೆಕ್ಟ್ ಮಾಡಿ ಕನ್ನಡ ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ ಇಂಗ್ಲಿಷ್ ಅಂಡ್ ಕನ್ನಡ ಏನಾಗಿರ್ತದೆ ಅಲ್ಲಿ ಡಿಫಾಲ್ಟ್ ಆಗಿ ಬಂದಿರ್ತದೆ. ರೈಟ್ ರೀ. ಓಕೆ, ಇನ್ನು ಅಪ್ಲಿಕೇಶನ್ ಫೀಸ್, SC ST ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪ್ಲಿಕೇಶನ್ ಫೀಸ್ ಇಲ್ಲ. ಜನರಲ್ ಮತ್ತು OBC EWS ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ 750 ರೂಪಾಯಿ ಆನ್ಲೈನ್ ಒಂದು ಪೇಮೆಂಟ್ ಅನ್ನ ನೀವು ಮಾಡ್ಬೇಕಾಗ್ತದೆ. ಆನ್ಲೈನ್ ಪೇಮೆಂಟ್ ಅನ್ನ ಅಪ್ಲಿಕೇಶನ್ ಹಾಕೋ ಕೊನೆಯ ದಿನದಿಂದ ಆನ್ಲೈನ್ ಪೇಮೆಂಟ್ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ನಿಮ್ಗೆ ಏನಾದ್ರೂ ಡೌಟ್ ಇತ್ತು ಅಂದ್ರೆ ಸೊ ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ, ಬ್ಯಾಂಕ್ SBI ವೆಬ್ಸೈಟ್, ಒಂದು ನೀವು ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಅನ್ನ ಮಾಡ್ಬೇಕಾಗ್ತದೆ. ರೈಟ್ ರೀ. ಆಮೇಲೆ ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಒಂದು ಮೇಲ್ ಐ ಡಿ ಮತ್ತು ನಿಮ್ಮ ಮೊಬೈಲ್ ನಂಬರ್ ಇದನ್ನ ಕರೆಕ್ಟ್ ಆಗಿ ಕೊಡ್ರಿ. ನಿಮ್ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿ ಹಾಕ್ರಿ. ಆಮೇಲೆ ಕಾಸ್ಟ್, ಈಗ ಫಾರ್ ಎಕ್ಸಾಂಪಲ್ SC ST OBC ಅಂತ ಇರ್ತದೆ. OBC ಅಂತಂದ್ರೆ 3rd A 3rd B ಇರ್ತಾವ. ಇವು 3rd A 3rd B ಇರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ OBC ಒಳಗೆ ಬರೋದಿಲ್ಲ. ಇವ್ರು ಏನಾಗ್ಬೇಕು, ಪ್ಯೂರ್ ಇವರು GM ಅಂತೆ ಕನ್ಸಿಡರ್ ಆಗ್ತದೆ. ಏನಾಗ್ತಾರೆ ಇವ್ರಿ, GM ಅಂತ ಕನ್ಸಿಡರ್ ಆಗ್ತಾರೆ. ನೀವು
ಥರ್ಡ್ ಬಿ ಇದ್ದವರು GM ಅಂತ ಮೆನ್ಷನ್ ಮಾಡ್ಬೇಕು, OBC ಅಂತ ಮೆನ್ಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ರೈಟ್ ರೀ. ಸೊ SBI ಕ್ಲರ್ಕ್ ಈ ಸಲ ಒಂದು ಹೊಸ ಒಂದು ಸಿಸ್ಟಮ್ ಏನಿದೆ ಅಂತಂದ್ರೆ ಲ್ಯಾಂಗ್ವೇಜ್, ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿಯನ್ನ ಟೆಸ್ಟ್ ಮಾಡ್ತಾರೆ. ಮೊದಲು ಓದ್ಲಿಕ್ಕೆ, ಬರೀಲಿಕ್ಕೆ, ಮಾತಾಡ್ಲಿಕ್ಕೆ ಬರ್ಬೇಕಾಗಿತ್ತು. ಬಟ್ ಇಲ್ಲಿ ಯಾರು ಕನ್ನಡ ಮೀಡಿಯಂದಲ್ಲಿ ಒಂದು ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಆ ಒಂದು ಕನ್ನಡ ಲ್ಯಾಂಗ್ವೇಜ್ ಅನ್ನ 10th or 2nd ಒಳಗ ನೀವು ಕನ್ನಡ ಲ್ಯಾಂಗ್ವೇಜ್ ಓದಿದ್ದಿಲ್ಲ ಅಂತಂದ್ರ ನೀವು ಸಪರೇಟ್ ಆಗಿ ಒಂದು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಅನ್ನ ಬರಿಬೇಕಾಗ್ತದೆ. ಹಿಂಗಾಗಿ ಬೇರೆ ರಾಜ್ಯದವರು ಕರ್ನಾಟಕಕ್ಕೆ ಬಂದು ಕನ್ನಡನ್ನ ಓದಿ ಪಾಸ್ ಆಗೋದು ಅಷ್ಟು ಕಷ್ಟ. ಹಿಂಗಾಗಿ ಬೇರೆ ರಾಜ್ಯದವರು ಈ ಸದ್ಯ ಈ ಪೋಸ್ಟ್ ಗಳಿಗೆ ಕಾಂಪಿಟೇಷನ್ ಮಾಡೋದಿಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಯಾರು ನೀವು SLC ಅವರಿಗೆ ಕನ್ನಡ ಒಂದು ಲ್ಯಾಂಗ್ವೇಜ್ ಅನ್ನ ಓದಿರಿ, PUC ಲ್ಯಾಂಗ್ವೇಜ್ ಓದಿರಿ, ಅವ್ರಿಗೆ ಯಾವ್ದು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅನ್ನ ಇಡುದಿಲ್ಲ, ಇದು ಇರುದಿಲ್ಲ. ಯಾರು ಅದರ್ಸ್ ಇದಾರೆ, ಬೇರೆ ಸ್ಟೇಟ್ದವ್ರು ಬಂದು ಎಕ್ಸಾಮ್ ಅನ್ನ ಬರಿತಾ ಇದ್ದಾರೆ, ಅವ್ರು ಕಂಪಲ್ಸರಿ ಏನ್ ಮಾಡ್ಬೇಕು ಅಂದ್ರೆ 20 ಮಾರ್ಕ್ಸಿನ ಟೆಸ್ಟ್ ಅನ್ನ ಬರಿಬೇಕಾಗ್ತದೆ. ರೈಟ್ ರೀ. ವರ್ಬಲ್ ಟೆಸ್ಟ್, ಇದರಲ್ಲಿ ನಾನ್ ವರ್ಬಲ್ ಟೆಸ್ಟ್ ಇರುತ್ತೆ, ಅಬ್ಜೆಕ್ಟಿವ್ ಅಂಡ್ ಸಬ್ಜೆಕ್ಟಿವ್ ಎರಡೂ ಇರುತ್ತೆ. 15 ಮಾರ್ಕ್ಸಿಂದ ಅಬ್ಜೆಕ್ಟಿವ್, 15 ಮಾರ್ಕ್ಸಿಂದ ಸಬ್ಜೆಕ್ಟಿವ್ ಅಂಡ್ 20 ಮಾರ್ಕ್ಸಿಂದು ವರ್ಬಲ್ ಟೆಸ್ಟ್ ಇರುತ್ತೆ. ಅಂದ್ರ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ. ಈ ಲ್ಯಾಂಗ್ವೇಜ್ ಟೆಸ್ಟ್ ಪಾಸ್ ಆದ್ರೆ ಮಾತ್ರ ಅವರು ಮೇನ್ಸ್ ಎಕ್ಸಾಮ್ ಸ್ಕೋರ್ ಮಾಡಿದ್ರು, ಇದನ್ನ ಫೇಲ್ ಆದ್ರು ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಆಗೋದಿಲ್ಲ. ಅದಕ್ಕಾಗಿ ಕರ್ನಾಟಕದ ಅಭ್ಯರ್ಥಿಗಳಿಗೆ ಇದೊಂದು ಏನ್ ಹೇಳ್ಬೇಕಂದ್ರೆ ಸುವರ್ಣ ಅವಕಾಶ ಅಂತ ಹೇಳ್ಬೇಕು. ಯಾರು ನೀವು ಪ್ರಿಲಿಮ್ಸ್ ಎಕ್ಸಾಮ್ ಪಾಸ್ ಆಗಿ ಮೇನ್ಸ್ ಎಕ್ಸಾಮ್ ಬರೀತೀರಿ, ಮೇನ್ಸ್ ಎಕ್ಸಾಮ್ ಅಲ್ಲಿ ನೀವು ಸ್ಕೋರ್ ನಿಮ್ದು ಕಡಿಮೆ ಆಗಿತ್ತಂದ್ರೂ ಸಹ ನೀವು ಈ ಒಂದು ಬೇರೆ ಸ್ಟೇಟ್ದವ್ರ ಜೊತೆ ಕಾಂಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಸೆಲೆಕ್ಟ್ ಮಾಡುವಂತ ಚಾನ್ಸ್ ಇರುತ್ತೆ. ಯಾಕಂದ್ರೆ ನಿಮ್ಗೆ ರೀಜನಲ್ ಲ್ಯಾಂಗ್ವೇಜ್ ಬಂದೇ ಬರ್ತಿರ್ತದೆ. ಬಟ್ ಬೇರೆ ಸ್ಟೇಟ್ದವ್ರು ಬಂದ್ರು ಅಂತಂದ್ರೆ ನೀವು ರೀಜನಲ್ ಲ್ಯಾಂಗ್ವೇಜ್ ಅನ್ನ ಪಾಸ್ ಆಗ್ಬೇಕಾಗ್ತದೆ. ರೈಟ್ ರೀ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪ್ಲೀಟ್ ಇನ್ಫಾರ್ಮೇಶನ್ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ವೆಬ್ಸೈಟ್ ಅಲ್ಲಿ ಇದೆ. ಆನ್ಲೈನ್ ಎಕ್ಸಾಮ್ ಲ್ಯಾಬ್ ಅನ್ನು ನಾವು ಸ್ಟಾರ್ಟ್ ಮಾಡಿದೀವಿ. ಎನಿ ಟೈಮ್ ಎನಿವೇರ್ ನಮ್ಮ ಮೊಬೈಲ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು SSC, ರೈಟ್ ರೀ, ಆಮೇಲೆ CGL, CHSL, MTS, ರೈಟ್ ರೀ, SSC GD ಇವೆಲ್ಲ ಎಕ್ಸಾಮ್ ಅನ್ನ ನಮ್ಮ ಒಂದು ವೆಬ್ಸೈಟ್ ಅಲ್ಲಿ ನೀವು ಬರಿಬಹುದು. ಎನಿ ಟೈಮ್ ಎನಿವೇರ್ ಟೆಸ್ಟ್ ಅನ್ನ ಬರಿಬಹುದು. ರಿಯಲ್ ಎಕ್ಸಾಮ್ ಯಾವ ತರ ಬರೀತೀರಿ ಅದೇ ತರ ಎಕ್ಸಾಮ್ ಅನ್ನ ಬರಿಬಹುದು. ಆಮೇಲೆ ಕನ್ನಡ ಲ್ಯಾಂಗ್ವೇಜ್ ಅನ್ನ ನೀವು ಸೆಲೆಕ್ಟ್ ಮಾಡಿದ್ರೆ, ಟ್ರಾನ್ಸ್ಲೇಟ್ ಒಳಗೆ ಹೋಗಿ ಕನ್ನಡ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡಿದ್ರಿ ಅಂದ್ರೆ ಎಲ್ಲ ಡೇಟಾ ಕ್ವಶನ್ಸ್ ಏನಾಗಿರ್ತಾವ ಅಂದ್ರೆ ಕನ್ನಡ ಮೀಡಿಯಂದಲ್ಲೇ ಇರುತ್ತೆ. ಅದೇ ತರ ಬ್ಯಾಂಕ್ ಎಕ್ಸಾಮ್ ಅನ್ನ ನೀವು ಬರಿಬಹುದು. ಎಲ್ಲಾ ಬ್ಯಾಂಕ್ ಎಕ್ಸಾಮ್ ಸೆಕ್ಷನ್ ವೈಸ್, ಆಮೇಲೆ ಟಾಪಿಕ್ ವೈಸ್, ಆಮೇಲೆ ಫುಲ್ ಲೆಂತ್ ಟೆಸ್ಟ್ ಅನ್ನು ನೀವು ಇಲ್ಲಿ ಬರಿಬಹುದು. 1000+ ಒಂದು ಟೆಸ್ಟ್ ಗಳು ಇಲ್ಲಿ ಇದಾವೆ. ಆಮೇಲೆ ರೈಲ್ವೆ ಎಕ್ಸಾಮ್, ಎಲ್ಲ RRB ಎಕ್ಸಾಮ್ ಗಳನ್ನ ನೀವು ಇಲ್ಲಿ ಆನ್ಲೈನ್ ಎಕ್ಸಾಮ್ ಗಳನ್ನ ಬರಿಬಹುದು. ರೈಟ್ ರೀ. ಅದ್ರ ಕಂಪ್ಲೀಟ್ ಲಿಂಕ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದೀವಿ. ನಮ್ಮ ಮೊಬೈಲ್ ಆಪ್ ಅಲ್ಲಿ ನೀವು ಅಟೆಂಡ್ ಮಾಡಿ ಬರಿಬಹುದು, ಅಲ್ಲ ನಮ್ಮ ವೆಬ್ಸೈಟ್ ಅಲ್ಲಿ ಹೋಗಿನೂ ಬರಿಬಹುದು. ಕಂಪ್ಲೀಟ್ ರಿಯಲ್ ಎಕ್ಸಾಮ್ ನೀವು ಯಾವ ತರ ಬರೀತೀರಿ ಅದೇ ತರ ಫೆಸಿಲಿಟಿಯನ್ನು ನಮ್ಮ ಒಂದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಆಪ್ ಅಲ್ಲಿ ಕೊಟ್ಟಿದೀವಿ. ಅದರ ಬೆನಿಫಿಟ್ ಅನ್ನ ತಾವು ಪಡಿಬಹುದು. SBI ಕ್ಲರ್ಕ್ ಮತ್ತು IBPS ಕ್ಲರ್ಕ್ ಗೆ ಸಂಬಂಧಪಟ್ಟ ಹಾಗೆ, ರೈಟ್ ರೀ, SBI ಕ್ಲರ್ಕ್ ಮತ್ತು IBPS ಕ್ಲರ್ಕ್ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹೊಸ ಬ್ಯಾಚ್ ಇದೇ ಆಗಸ್ಟ್ 10ನೇ ತಾರೀಕಂದು ಸ್ಟಾರ್ಟ್ ಆಗ್ತಾ ಇದೆ. ಮಾರ್ನಿಂಗ್ ಬ್ಯಾಚ್ ಇದು ಮುಂಜಾನೆ 8 ರಿಂದ 12 ಗಂಟೆವರೆಗೆ ಇರುತ್ತೆ. ಸೊ ಆಸಕ್ತರು ಇದೇ ಆಗಸ್ಟ್ 10ರಂದು ಸ್ಟಾರ್ಟ್ ಆಗ್ತಕ್ಕಂಥ ಬ್ಯಾಚ್ ಗಳಿಗೆ ಜಾಯ್ನ್ ಆಗ್ರಿ. ಎಲ್ಲ ವಿದ್ಯಾರ್ಥಿಗಳಿಗೆ ಲೈಬ್ರರಿ ಫೆಸಿಲಿಟಿ ಇರ್ತದೆ. ನಮ್ದೇ ಆನ್ಲೈನ್ ಎಕ್ಸಾಮ್ ಲ್ಯಾಬ್ ಇದೆ. ಸಬ್ಜೆಕ್ಟ್ ವೈಸ್ ಸುಮಾರು 8-10 ಜನ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಇದ್ದಾರೆ. ಪ್ರತಿ ವಿದ್ಯಾರ್ಥಿಗಳಿಗೆ ಅಡ್ಡಾ 247 ಬುಕ್ಸ್ ಅನ್ನ 5 ಬುಕ್ಸ್ ಅನ್ನ ಕೊಡ್ತಾ ಇದೀವಿ. ಮತ್ತು ಅಡ್ಡಾ 247 ಗೆ ಕಂಟೆಂಟ್ ಪಾರ್ಟ್ನರ್ ಆಗಿರ್ತಕ್ಕಂಥ ಏಕೈಕ ಸಂಸ್ಥೆ ಅದು ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ. ಸೊ ಹಾಗಾಗಿ ಯಾರು ಜಾಯ್ನ್ ಆಗ್ಬೇಕು ಅಂದ್ಕೊಂಡಿದ್ದೀರಿ ಜಾಯ್ನ್ ಆಗಿ. ಮತ್ತು ಕೋಚಿಂಗ್ ಟಿಲ್ ಯು ಗೆಟ್ ಜಾಬ್, ನೀವು ಅಪಾಯಿಂಟ್ ಆಗುವವರೆಗೇನು ರಿಪೀಟ್ ಬೇರೆ ಬ್ಯಾಚ್ಗೆ ಬಂದ್ರು ಯಾವುದೇ ತರದ ಫೀಸು ನಾವು ಕಂಡಕ್ಟ್ ಮಾಡೋದಿಲ್ಲ. ಸೊ ಹಾಗಾಗಿ ನೀವು ಯಾವುದೇ ಬ್ಯಾಚ್ಗೆ ಬರ್ಬೋದು. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಲ್ಲಿ ವರ್ಷ ಪೂರ್ತಿ ತಾವು ತರಬೇತಿಯನ್ನು ಪಡೆಯೋದ್ರ ಮೂಲಕ ಒಬ್ಬ ಒಳ್ಳೆ ಬ್ಯಾಂಕರ್ ಆಗಿ ನೀವು ಸೆಲೆಕ್ಟ್ ಆಗ್ತಕ್ಕಂಥ ಎಲ್ಲ ಅವಕಾಶಗಳನ್ನ ನೀವು ಸದುಪಯೋಗ ಮಾಡ್ಕೋಬಹುದು. ಮತ್ತು ಬೇರೆ ಊರಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಫೆಸಿಲಿಟಿ ಇದೆ. ಸಪರೇಟ್ ಬಾಯ್ಸ್ ಅಂಡ್ ಗರ್ಲ್ಸ್ ಹಾಸ್ಟೆಲ್ಸ್ ಇದಾವೆ. ಸೊ ವೆಲ್ ಫರ್ನಿಶ್ಡ್ ಆಗಿರ್ತಕ್ಕಂಥ ಕ್ಲಾಸ್ ರೂಮ್ ಇದೆ. ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಎದುರಿಗೆ ಬಾಗಲಕೋಟ್ ರೋಡ್ ವಿಜಯಪುರಿಗೆ ತಾವು ಬಂದು ಇಲ್ಲಿ ಜಾಯ್ನ್ ಆಗ್ಬಹುದು. ಮತ್ತು ನಮ್ಮ ಸಂಸ್ಥೆ ಬಗ್ಗೆ ಇನ್ನೂ ಮಾಹಿತಿ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಲಿಂಕ್ ಹಾಕಿದೀವಿ. ಆ ವಿಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಇನ್ಸ್ಟಿಟ್ಯೂಟಿನ ಒಂದು ಲೈವ್ ಲೊಕೇಶನ್ ತಾವಲ್ಲಿ ಚೆಕ್ ಮಾಡಬಹುದು. ರೈಟ್ ರೀ. ಓಕೆ, ನೋಡ್ರಿ, ಅಡ್ಡಾ 247 ಒಂದಿಗೆ ಕಂಟೆಂಟ್ ಪಾರ್ಟ್ನರ್ ಆಗಿರ್ತಕ್ಕಂಥ ಏಕೈಕ ಸಂಸ್ಥೆ ಇದಾಗಿದೆ. ಸೊ ಲ್ಯಾಬ್ ಇದೆ, ಅಡ್ಡಾ ಬುಕ್ಸ್ ಕೊಡ್ತಾ ಇದೀವಿ, ನಮ್ಮ ಮೊಬೈಲ್ ಆಪ್ ಇದೆ. ಸೊ ಇದನ್ನೆಲ್ಲ ಯೂಸ್ ಮಾಡಿ ತಾವು ಒಬ್ಬ ಬ್ಯಾಂಕರ್ ಆಗಿ ಸೆಲೆಕ್ಟ್ ಆಗ್ತಕ್ಕಂಥ ಅವಕಾಶ ಇದೆ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ .in ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಎಕ್ಸಾಮ್ ಅನ್ನ ಬರಿಬಹುದು. ರೈಟ್ ರೀ. ಓಕೆ, ಥ್ಯಾಂಕ್ ಯು.